ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ 4-13-22-31 ಈ ತಾರೀಕಲ್ಲಿ ಹುಟ್ಟರೋರಿಗೆ ಯಾವ ಓದು ಉದ್ಯೋಗ ಸೆಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 4-13-22-31 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ. ರಾಹುಗ್ರಹದ ಏನೇನು ಕ್ವಾಲಿಟೀಸ್ ಇರುತ್ತೋ ಅದ್ರ ಕ್ಯಾರೆಕ್ಟರ್ ಮ್ಯಾನರಿಸಮ್ ಆಗೂ ಇರುತ್ತೆ. ಅದನ್ನು ನಾವು ಕಳೆದ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಅದಕ್ಕೆ ಸಂಬಂಧವಾದಂಥ ಉದ್ಯೋಗ ಏನು ಮಾಡ್ಬೋದು? ಯಾಕಂದ್ರೆ ಕ್ಯಾರೆಕ್ಟರ್ ಮ್ಯಾನರಿಸಮ್ ನೀವು ಫಸ್ಟ್ ತಿಳ್ಕೊಂಡ ಮೇಲೇ ಆಮೇಲೆ ಅವ್ರು ಯಾರ ಜೊತೆ ಕೋಪಕ್ಕೆ ಹೋಗ್ತಾರೆ, ಪಾರ್ಟ್ನರ್ಶಿಪ್, ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀವಿ. ಅದ್ರ ಜೊತೆಗೆ ಉದ್ಯೋಗನ ಓದನ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ರಾಹುಗ್ರಹ ಅಂದರೆ ನಾವು ಮೊದಲನೇ ಪಾಯಿಂಟ್ ಹೇಳೋದೇನೆಂದರೆ, ಇವರು 4-13-22-31 ಸಂಖ್ಯೆಯಲ್ಲಿ ಹುಟ್ಟರೋರು ಸಾಧ್ಯವಾದಷ್ಟು ಜನ್ಮಸ್ಥಾನ ಅಂತೀವಲ್ಲ, ಬರ್ತ್ ಪ್ಲೇಸ್, ಹುಟ್ಟಿದ ಜಾಗದಲ್ಲಿ, ಹುಟ್ಟಿದ ಸ್ಥಳದಲ್ಲಿ ಹೆಚ್ಚಾಗಿ ಶೈನ್ ಆಗೋದಕ್ಕೆ ಚಾನ್ಸಸ್ ಕಮ್ಮಿ. ಅವರು ದೂರ ಎಲ್ಲಾದರೂ ಹೋಗ್ತಾರೆ. ಯಾಕಂದರೆ ಇವ್ರನ್ನ ನಾವು ಹೋಲಿಸಿರೋದೇ ಹಾವಿಗೆ. 4-13-22-31 ಸಂಖ್ಯೆ ಹುಟ್ಟೋರಿಗೆ ಹಾವಿಗೆ ಹೋಲಿಸಿರ್ತೀವಿ. ಹಾವು ಎಲ್ಲೆಲ್ಲೋ ಓಡಾಡ್ತಾ ಇರ್ತದೆ. ಓಡಾಡ್ಬಿಟ್ಟು ತಂದೆ ಆದ ಮನೆಗೆ ಬಂದಿರುತ್ತಾ? ಇಲ್ಲ. ಎಲ್ಲೋ ಒಂದು ಹುತ್ತ ಯಾವುದೋ ಗೆದ್ಲು ಕಟ್ಟಿದ್ರೆ ಆ ಗೆದ್ಲನ್ನ ಓಡಿಸಿ ಅಲ್ಲಿ ಹೋಗಿ ಉಳ್ಕೊಳ್ಳುತ್ತೆ. ಮತ್ತಂಗೆ ಹೋಗುತ್ತೆ, ಎಲ್ಲೋ ಇನ್ನೊಂದು ಹುತ್ತ ಸಿಗುತ್ತೋ ಅಲ್ಲಿ ಇರುತ್ತೆ. ಆ ರೀತಿ ವಲಸೆ ಹೋಗ್ತಕ್ಕಂಥದ್ದು ಹಾವಿನ ಗುಣ ಹೇಗೋ ಹಂಗೆ ದಿಢೀರಂತ ಮೈಯಲ್ಲದ ಪೊರೆನ ಬಿಟ್ಬಿಟ್ಟು, ಹಾವಾಗೆ ಪೊರೆ ಬಿಟ್ಬಿಟ್ಟು ಆ ಪೊರೆನಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇರ್ತದೆ ಹಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ವಾ. ಹಂಗೆ 4-13-22-31 ಸಂಖ್ಯೆ ಹುಟ್ಟರು 2 ಡ್ರೆಸ್ ಎತ್ತಾಕೊಂಡು ಹೋಗ್ತಾ ಇರೋದೆ, ಎಲ್ಲಿಗೆ ಬೇಕಾದ್ರೂ ಹೋಗ್ತಾ ಇರ್ತಾರೆ. ಅದರಿಂದ ವಲಸೆ ಹೋಗೋದು ಉಂಟು ಅನ್ನೋದ್ರಿಂದ ಇವರು ಓದು ಸರಿ ಯಾವ ಥರ ಇರಬೇಕು ಅಂದರೆ, ಯಾವುದೋ ದೇಶಕ್ಕೆ ಹೋಗಿ ನಾವು ಕೆಲಸ ಮಾಡಬೇಕು, ಯಾವುದೋ ಒಂದು ಸ್ಟೇಟ್ ಅಲ್ಲೋಗಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಸೂಕ್ತವಾದಂಥ ಒಂದು ಓದುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಇವರು ತುಂಬ ಇಂಟ್ರೆಸ್ಟ್ ಪಟ್ಟರು ಅಂದರೆ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಾನಿಕ್ಸೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ಸು ಇದಕ್ಕೆ ರಿಲೇಟೆಡ್. ಸೊ ಯಾಕಂದರೆ ತಲೆ ಓಡಿಸೋದು ಜಾಸ್ತಿ ಎಲೆಕ್ಟ್ರಾನಿಕ್ಸ್ಗೆ. ಎಲ್ಲದಕ್ಕೂ ತಲೆ ಓಡಿಸದೆ ಆಗಲ್ಲ. ಬಟ್ ಹಾವಿನ ಹೆಡೆಯ ಭಾಗ, ತಲೆಯ ಭಾಗ ರಾಹು ಅಂದ್ವಿ. ಆಗ ತಲೆ ಓಡಿಸ್ತಕ್ಕಂಥದ್ದು ಹೆಚ್ಚಾಗಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್. ಯಾಕಂದರೆ ಚೇಂಜಸ್ ಜಾಸ್ತಿ ಬರುತ್ತೆ ಅದರಲ್ಲಿ ಅಂದಲ್ಲ. ಆಗ ಎಲೆಕ್ಟ್ರಾನಿಕ್ಸ್ ರಿಲೇಟೆಡು, ಕಂಪ್ಯೂಟರ್ಸ್ ರಿಲೇಟೆಡು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಇದು ಏನೇನು ಹೇಳ್ತಾರೆ, ರೋಬೋಟಿಕ್ಸ್, ಈ ಥರದ್ದೆಲ್ಲ ಟೆಕ್ನಾಲಜಿ ಸಂಬಂಧವಾಗಿ ಓದ್ಬೋದು. ನಾರ್ಮಲಿ ಇವರು ಏನು ಓದಿಲ್ಲ, SLC PUC ಓದಿದವ್ರು ಕೊಟ್ರು ಈ 4-13-22-31 ಕೊಟ್ಟವ್ರ ಕೈಯಲ್ಲಿ ಒಂದು ಕಂಪ್ಯೂಟ್ರೋ, ಒಂದು ಲ್ಯಾಪ್ಟಾಪು, ಒಂದು ಮೊಬೈಲೋ ಕೊಟ್ವಿ, ಒಂದು ಟ್ಯಾಬೋ ಕೊಟ್ವಿ ಅಂದರೆ ಅದರಲ್ಲಿರೋ ಫೀಚರ್ಸ್ ಏನೇನಿದೆಯೋ ಆಟಾಡ್ಬಿಡ್ತಾರೆ. ಅದೇ ರೀತಿ ಆಟೋಮೊಬೈಲ್ಸ್ ಓದ್ಬೋದು. ಟೆಕ್ನಾಲಜಿನಲ್ಲಿ ಆಟೋಮೊಬೈಲ್ಸ್ 4 ಚಕ್ರ ವಾಹನದಿಂದ ಹಿಡಿದು 10 ಚಕ್ರ ವಾಹನಗಳವರೆಗೂ, ದ್ವಿಚಕ್ರ ವಾಹನದವರೆಗೂ ಆಟೋಮೊಬೈಲ್ಸು, ಸ್ಕೂಟರ್ಸು, ಕಾರ್ಸು, ಇದಕ್ಕೆ ರಿಲೇಟೆಡ್ ಬಹಳ ಓದ್ಬೋದು. ಅದು ಯಾವ ಥರ ಬೇಕಾದರೂ ಹೋಗ್ಬೋದು. ತುಂಬ ಚೆನ್ನಾಗಿ ಆಟೋಮೊಬೈಲ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ. ಭಾಳಷ್ಟು ಜನ ಇವತ್ತು ಏನೋ ಓದಿರ್ತಾರೆ, ಆದರೆ ದೊಡ್ಡ ದೊಡ್ಡ ಕಾರ್ ಶೋರೂಮಲ್ಲಿ, ಸೇಲ್ಸಲ್ಲಿ, ದೊಡ್ಡ ದೊಡ್ಡ 2 ವೀಲರ್ ಶೋರೂಮಲ್ಲಿ ಎಲ್ಲ ದೊಡ್ಡ ಉನ್ನತವಾದಂಥ ಹುದ್ದೆಯಲ್ಲಿರ್ತಾರೆ. ಅವ್ರು ಆಟೋಮೊಬೈಲೇ ಓದಿರೋಲ್ಲ, ಬೇರೆ ಓದಿರ್ತಾರೆ, ಬಂದಿರ್ತಾರೆ 4ನೇ ನಂಬರ್ ಆಗಿರೋದ್ರಿಂದ. 4ನೇ ನಂಬರ್ ಅಂದರೆ 4 ಚಕ್ರ ವಾಹನ. ಅದರಿಂದ 4 ಆ ಕೆಲಸಕ್ಕೆ ಟೆಕ್ನಾಲಜಿಲಿ ಆಟೋಮೊಬೈಲ್ ತಗೋಬೋದು, ಎಲೆಕ್ಟ್ರಾನಿಕ್ಸ್ ತಗೋಬೋದು ಒಂದೇ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವೆಲ್ಲ ತುಂಬ ಚೆನ್ನಾಗಿ ಇವರಿಗೆ ಆಗ್ಬರುತ್ತೆ ಅಂತ ಹೇಳಿದೆ. ಸೊ ಅದ್ರ ಜೊತೆಗೆ ಇವರು ನಾರ್ಮಲಿ ವಲಸೆ ಹೋಗಿ ಕೆಲಸ ಮಾಡ್ತಾರೆ ಅಂತ ನಾನು ಹೇಳಿದಾಗ 4ನೇ ಸ್ಥಾನವನ್ನು ನಾವು ಮಾತಾ ಪಿತಾ ಗುರು ದೈವ ಅಂತ ಹೇಳ್ತೀವಿ. ಅದರಿಂದ ದೈವತ್ವದ ಪ್ರಚಾರಕರು, ಧರ್ಮದ ಪ್ರಚಾರಕರಾಗಿ ಕೂಡ ಇವರು ದೇಶ ಸುತ್ತಬೋದು. ಯಾಕಂದ್ರೆ ಒಂದು ಜಾಗದಲ್ಲಿ ಇವ್ರು ಇರಲ್ಲ ಅಂದೆ, ಒಂದು ಜಾಗದಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಇವ್ರು ಬೋರ್ಡಿಂಗ್, ಲಾಡ್ಜಿಂಗ್ ಅನ್ನೋದು ಪರ್ಮನೆಂಟ್. ಇವಾಗ ಬೆಳಗ್ಗೆ ಕೆಲ್ಸಕ್ಕೆ ಹೋದೆ, ಮತ್ತೆ ರಾತ್ರಿ ಬಂದು ಮನೆಯಲ್ಲಿ
ಊಟ ಮಾಡಿ ಮಲಗದೆ ಮತ್ತೆ ಹಿಂಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥವ್ರ ಸಂಖ್ಯೆ ಎಂಥ ಕೆಲಸ ಇದ್ರೂ ಬಹಳ ಕಮ್ಮಿ. ಒಂದು 20-30% ಜನ ಸಿಗ್ಬೋದು. ಇನ್ನು 70% ಜನ ಹೆಂಗ್ ಸುತ್ತುತ್ತಿರ್ತಾರೆ ಅಂದ್ರೆ, ಈ ಹಾವು ಕಾಡು ಮೇಡೆಲ್ಲ ಸುತ್ತದಂಗೆ ಇವ್ರು ನಾಡು ಮೇಡೆಲ್ಲ ಸುತ್ತಾ ಇರ್ತಾರೆ ಅಷ್ಟೇ. ಕಾಡು ಮೇಡು ಸುತ್ತುತ್ತೆ, ಹಾವಲ್ವಾ ಕಾಡು ಮೇಡು ಎಲ್ಲೆಲ್ಲೋ ಸುತ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ. ಯಾವ ಬಳ್ಳಿ ನೋಡಲ್ಲ, ಯಾವ ಮರ ನೋಡಲ್ಲ, ಯಾವ ಬಿಲ ನೋಡಲ್ಲ, ಹಿಂಗೆ ಹಾವು ಬಿಡ್ತದಲ್ಲ, ಹಿಂಗೆ ಸುತ್ಕೊಂಡು ಹೋದಂಗೆ ಸುತ್ಕೊಂಡು ಹೋಗ್ತಾ ಇರ್ತಾರೆ. ಟ್ರಾವೆಲ್ ಮೇಲೆ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಪ್ರವಾಸದ ಮೇಲೆ ಪ್ರವಾಸ ಮಾಡ್ತಿರ್ತಾರೆ. ಸೊ ಇವ್ರ ಓದುಗಳು ಕೂಡ ಅಷ್ಟೇ, ಒಂದೇ ಕಾಲೇಜಲ್ಲಿ ಒಂದೇ ಸ್ಕೂಲಲ್ಲಿ ಒಂದು ಏರಿಯಾದಲ್ಲೇ ಮುಗಿಸಿದವ್ರು ಇರೋದು ಬಹಳ ಕಮ್ಮಿ. ಹಂಗೂ ಓದಗೋಸ್ಕರನೇ 4 ಕಾಲೇಜು ಹತ್ತಿರ್ತಾರೆ, 4 ಸ್ಕೂಲ್ ಹೋಗಿರ್ತಾರೆ, 4-5 ಸ್ಕೂಲ್ ಚೇಂಜ್ ಆಗಿರ್ತದೆ ಇವ್ರಿಗೆ, 4-5 ಪ್ಲೇಸು, ಡಿಸ್ಟಿಕ್ಕು, ಈವನ್ ಕಂಟ್ರಿಗಳು ಕೂಡ ಚೇಂಜ್ ಆಗ್ಬಿಟ್ಟಿರ್ತದೆ ಕೆಲವ್ರಿಗೆಲ್ಲ. ದುಡ್ಡು ಕಸಿರೋರು ಅದನ್ನು ಮಾಡ್ತಾರೆ. ಅಷ್ಟು ಚೇಂಜ್ ಇರುತ್ತೆ. ಚೇಂಜ್ ಬಂದ್ರೆ ಒಳ್ಳೇದು ಇವ್ರಿಗೆ. ಅದರಿಂದ ಓದೋವಾಗ ಜಾಸ್ತಿ ಕಾಲೇಜು ಇದನ್ನೆಲ್ಲ ಚೇಂಜಸ್ ಬಂದಾಗ ಒಳ್ಳೊಳ್ಳೆ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡು ಇವ್ರು ಬಿಟ್ಟು ಹೋಗೋದು ಒಳ್ಳೇದು. ಒಂದರಲ್ಲೇ ಕೂತ್ಕೊಂಡಿದ್ರೆ ಇವ್ರಿಗೆ ಐಡಿಯಾಸ್ ಬರಲ್ಲ. ಅದೇ ಥರ ಒಂದೇ ರಾಜ್ಯದಲ್ಲೇ ಇರೋದು, ಒಂದೇ ಡಿಸ್ಟಿಕಲ್ಲಿ ಇರೋದು ಇದಕ್ಕೂ ಆಗಲ್ಲ. ಅಟ್ಲೀಸ್ಟ್ ಡಿಸ್ಟಿಕ್ ಆದರೂ ಇವ್ರು ಚೇಂಜ್ ಮಾಡಬೇಕು. ಓದಿನ ವಿಷಯಕ್ಕೂ ಸರಿ, ಉದ್ಯೋಗದ ವಿಷಯಕ್ಕೂ ಸರಿ. ಆ ಥರ ಓದುಗಳನ್ನ ಇವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು ಉತ್ತಮ. ಆಮೇಲೆ ವ್ಯಾಪಾರದ ಸಂಬಂಧವಾದಂಥ ಓದುಗಳು ಇವ್ರು ಓದ್ಬೋದು. ಅಂದರೆ ಬಿಸ್ನೆಸ್ ರಿಲೇಟೆಡ್ ಓದ್ಬೋದು. ಈವನ್ ಲಾ ಓದ್ಬೋದು. ಯಾಕಂದ್ರೆ ಲಾಗೆ ನೀವು ಈ 4ನೇ ನಂಬರಲ್ಲಿ ಹುಟ್ಟೋರು 4 ದಿಕ್ಕುಗಳಲ್ಲೂ ಆಲೋಚನೆ ಮಾಡ್ತಾರೆ. 4 ದಿಕ್ಕೇನು ಅದ್ರ 4 ದಿಕ್ಕು ಒಳಗಡೆ ಇನ್ನೊಂದು 4 ದಿಕ್ಕು ಇರ್ತದಲ್ಲ, ಅವಾಗ 4 ದಿಕ್ಕಂತ ಮೇಜರ್ ದಿಕ್ಕನ್ನ ಇನ್ನು ಸ್ವಲ್ಪ ಡಿವೈಡ್ ಮಾಡಿದ್ರೆ ಇನ್ನೊಂದು 4 ದಿಕ್ಕುಗಳು ಸಿಕ್ಬಿಡುತ್ತೆ, 8 ದಿಕ್ಕುಗಳು. ಅದರಿಂದ ಈ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತಲೆ ಓಡಿಸೋದ್ರಲ್ಲಿ ನಂಬರ್ 1 ಅನ್ನೋದ್ರಿಂದ ಇವರು ಲಾ ಕೂಡ ಓದ್ಬೋದು. ಲಾ ಓದ್ಬಿಟ್ಟು ಒಂದು ಒಳ್ಳೆ ಸ್ಥಾನದಲ್ಲಿ ಕುಳಿತುಕೋಬಹುದು. ಈವನ್ ಜಡ್ಜು ಕೂಡ ಆಗೋ ಯೋಗಗಳಿದೆ. ಯಾಕಂದ್ರೆ ದೈವತ್ವದ ಗುಣಗಳು, ದೈವದ ಸ್ಥಾನ 4ನೇ ಸ್ಥಾನ, ಮಾತಾ ಪಿತಾ ಗುರು ದೈವ 4ನೇ ಸ್ಥಾನ ಅಂದ್ರೆ ದೈವದ ಸ್ಥಾನ. ಸೊ ಆ ರೀತಿ ಉದ್ಯೋಗಗಳು ಇವ್ರಿಗೆ ಲಭಿಸುತ್ತೆ. ಒಂದೊಳ್ಳೆ ಧರ್ಮಗುರು ಆಗ್ಬೋದು, ಒಂದು ದೈವ ಪುರುಷರ ತರ ಇವರಿಗೆ ಒಂದು ಹಿಸ್ ಹೋಲಿನೆಸ್, ಹಾನರಬಲ್, ಈ ತರ ಹೇಳ್ತಕ್ಕಂಥ ಉದ್ಯೋಗಗಳು ಇವ್ರಿಗೂ ಕೂಡ ಅರಸಿ ಬರುತ್ತೆ. ಬಟ್ ಟೆಕ್ನಾಲಜಿ ಅದು ಇದೆಲ್ಲ ಓದ್ಕೊಂಡಿರೋರು, ಸೈನ್ಸ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡವರು ಎಲ್ಲ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಜಾಸ್ತಿ. ಇವರು ಜನ್ಮಸ್ಥಳದಲ್ಲಿ ಬರ್ತ್ ಪ್ಲೇಸಲ್ಲಿ ಇರೋದು ಕಮ್ಮಿ. ಆ ಥರ ಇದ್ರೆ ಇವ್ರಿಗೆ ಏನು ಸಿಗಬೇಕು ಅದು ಸಿಗಲ್ಲ. ಓದಿನ ವಿಷಯದಲ್ಲಾಗ್ಬೋದು, ಉದ್ಯೋಗದ ವಿಷಯದಲ್ಲಾಗ್ಬೋದು. ಇನ್ನು ವ್ಯಾಪಾರಕ್ಕೆ, ಎಲ್ಲ ಟೈಪ್ ವ್ಯಾಪಾರಕ್ಕೂ ಸೂಟಬಲ್. ಇವರು ಕಾಮನ್ ಆಗಿ, ನಿಜ ಹೇಳ್ತೀನಿ, ಲೀಗಲ್ ಆಗಿ ಮಾಡೋ ವಿಷಯಗಳಿಗಿಂತ ಇಲ್ಲೀಗಲ್ ಮಾಡೋದ್ರಲ್ಲಿ ಬಹಳ ಖುಷಿ ಇರ್ತದೆ ಇವ್ರಿಗೆ ಒಂಥರ ಅಡ್ವೆಂಚರಸ್ ಬೇಕು ಅನ್ನೋದಕ್ಕೋಸ್ಕರ, ಎಕ್ಸೈಟ್ಮೆಂಟ್ ಬೇಕು ಅನ್ನೋದಕ್ಕೋಸ್ಕರ ಯಾವ್ಯಾವುದೋ ಕೆಲಸವನ್ನ, ಇವಾಗ ನೋಡಿ, ನಾರ್ಮಲ್ ಆಗಿ ಹೋಗಿ ಒಂದು ಕೆಲಸ ಮಾಡ್ಕೊಂಡ್ಬರ್ತೀವಿ ಅಂದರೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಲ್ಲಿ ನಡೆದೋಗುತ್ತೆ. ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋದಾಗ್ಲಿ, ಔಟ್ ಆಫ್ ದ ಬಾಕ್ಸ್ ಏನಾದ್ರು ಕೆಲಸ ಮಾಡಿದ್ವಿ ಅಂದರೆ ನಮಗೆ ಪನಿಷ್ಮೆಂಟ್ ಉಂಟು. ಇವ್ರಿಗೆ ಆ ಪನಿಷ್ಮೆಂಟ್ ಅನ್ನೋದು ಪಕ್ಕದಲ್ಲಿ ಇಟ್ಬಿಟ್ಟು, ಏನೇ ಮಾಡ್ಕೊಂಡಿದ್ದೀನಿ, ಹಾಡಿದ್ದೆ ಹಾಡೋ ಇನ್ನೊಂದು ಒಂದಂಗೆ ಏನೋ ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋದಿರುತ್ತೆ. ಅದಕ್ಕೋಸ್ಕರ ಇವ್ರಿಗೆ ಸ್ವಲ್ಪ ಲೀಗಲ್ ಆಕ್ಟಿವಿಟೀಸ್ಗಿನ್ನ ಇಲ್ಲೀಗಲ್ ಆಕ್ಟಿವಿಟೀಸ್ ಕಡೆ ಮನಸ್ಸು ಹೋಗ್ಬಿಡುತ್ತೆ. ಅದರಿಂದ ಅದನ್ನೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಇವ್ರ ಓದು, ಇವರ ಜ್ಞಾನ ಲೀಗಲೈಸ್ಡ್ಗೆ ಹೋಗೋದಕ್ಕೆ ಪ್ರಯತ್ನ ಪಡಬೇಕು. ಆವಾಗಲೇ ನಾನು ಆಗಾಗ ಹೇಳ್ತಿರ್ತೀನಿ, 4ನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರು ದೇವ್ರ ಥರ ಗರ್ಭಗುಡಿಯಲ್ಲಿ ಇರ್ತಾರೆ, ಸೆಕ್ಯೂರಿಟಿ ಇರ್ತದೆ. ಇಲ್ಲಂದ್ರೆ ಜೈಲಲ್ಲಿ ಇರ್ತಾರೆ, ಸೆಕ್ಯೂರಿಟಿ ಹಾಕಿರ್ತಾರೆ ಅವ್ರನ್ನ ಅಂತ. ಅಲ್ವಾ? ಹಾವು ಥರ ಹೋಗಿ ಉತ್ತದಲ್ಲಿ ಅಡಗ್ ಕುಳಿತುಕೋಬೇಕಾಗತ್ತೆ. ಈಚೆ ಕಡೆ ಬಂದು ಯಾರು ಪುಂಗಿ ಉದ್ದಿದ್ರು ಬರಲ್ಲ, ಈಚೆ ಕಡೆ ಹಂಗೆ ಹೋಗಿ ಲಾಕ್ ಆಗ್ಬಿಟ್ಟಿರ್ತಾರೆ ಒಳಗಡೆ. ಕೈ ಹಾಕಿ ಯಾರು ಎತ್ತಕ್ಕಾಗಲ್ಲ, ಉತ್ತ ನೋಡಿಯೋದಕ್ಕೂ ಭಯ ಪಡ್ತಾರೆ ಅಲ್ವಾ? ಹಂಗೆ. ಅದರಿಂದ 4ನೇ ನಂಬರ್ ಅವ್ರದ್ದು ಈ ಥರ. ಸೊ ಲಾ ಓದ್ಬೋದು, ಬಿಸ್ನೆಸ್. ನನಗೆ ಗೊತ್ತಿದ್ದಂಗೆ ಇವರು ಸ್ಕೂಲು ಕಾಲೇಜ್ ಏನಾದರೂ ಓದಕ್ಕಾಗಲಿ, SLC PUC ಅಂದರೆ ಇವರು ಅಷ್ಟೇ ಸ್ವಂತ ಉದ್ಯೋಗ. ಸಣ್ಣದಾಗಿ ತರಕಾರಿ ಅಂಗಡಿನೋ, ಸಣ್ಣದಾಗಿ ಹೋಟೆಲ್ಲೋ, ಇಲ್ಲ ಸಣ್ಣದಾಗಿ ಬೋಲ್ಟು ನೆಟ್ಟದ ವ್ಯಾಪಾರನೋ, ಒಂದು ಕಿರಾಣಿ ಅಂಗಡಿ, ಯಾವುದೇ ಆಗಲಿ ಸ್ವಂತ ಉದ್ಯೋಗನೇ ಬೆಸ್ಟು. ಅದು ಏನು ಮಾಡಬೇಕು, ಬೇರೆ ಊರಿಗೆ ಹೋಗ್ಬಿಡ್ಬೇಕು. ಯಾವುದಾದ್ರೂ ಮನೆಗೆ ಎಲ್ಲ ಇವರು ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡಿ ಬಂದು ಹೋಗೋದು ಮಾಡ್ಬೇಕಷ್ಟೇ. ಊರುಗಳಿಗೆ, ಜನ್ಮಸ್ಥಾನಗಳಿಗೆ ಬಂದು ಹೋಗೋದು. ಇವಾಗ 90% ನಾನು ಭಾಳ ಜನ ಕೇಳಿದ್ದೀನಿ, ಈ ಥರ SLC PUC ಓದಿರೋರು ಸ್ಕೂಲ್ ಡ್ರಾಪ್ಔಟ್ ಕಾಲೇಜೆಲ್ಲ ದುಬೈಯಲ್ಲಿ ಕೆಲಸ ಅಂತಾನೆ, 6 ತಿಂಗಳಿಗೂ ವರ್ಷಕ್ಕೊಂದ್ಸತಿ ಮನೆಗೆ ಬರ್ತಾನೆ. ಓಕೆ, ಇದು ಸಿಂಗಾಪುರಲ್ಲಿ ಕೆಲಸ ಅಂತಾನೆ, ಈ ಥರ. ಸೊ 4, 13, 22, 31ನೇ ಸಾಲ ಕೊಟ್ಟಿರೋದವರು ಓದ್ಬಿಟ್ಟು ಸರಿ, ಓದದೆ ಸ್ಕೂಲು ಕಾಲೇಜು ಡ್ರಾಪ್ಔಟ್ ಆಗಿರೋರು ಸರಿ, ಹೊರ ದೇಶ ಹೊರ ರಾಜ್ಯದಲ್ಲಿ ಕೆಲಸ ಮಾಡೋರು ಕೈ ಎತ್ತಿ ಅಂದರೆ ಈ 4, 13, 22, 31ನೇ ಸಂಖ್ಯೆಯಲ್ಲಿ ಬಿಟ್ಟವ್ರೆ ಕೈ ಎತ್ತದು ಜಾಸ್ತಿ ಪರ್ಸೆಂಟೇಜ್. ಅದರಿಂದ ಇವ್ರಿಗೆ ಆ ಥರ ಉದ್ಯೋಗಗಳು ಒಳ್ಳೆಯದು. ಅದೇ ಥರ ಸಿನಿಮಾ ಕ್ಷೇತ್ರ ಆ ಥರ ಎಲ್ಲ ಬಂದರೆ ಹಾಡೋದು, ಒಳ್ಳೆ ಗಾಯಕರು, ಒಳ್ಳೆ ನೃತ್ಯ ಮಾಡೋರು,
ನಟನೆನೂ ಮಾಡ್ತಾರೆ, ನಟನೆ ಸೆಕೆಂಡ್ ಪ್ರಿಯಾರಿಟಿ, ಹಾಡೋದು ಕುಣಿಯೋದು, ನೃತ್ಯ, ಆಮೇಲೆ ಗಾಯನ, ಇದರಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ. ಎಂತೆಂಥ ದೊಡ್ಡ ಮಹಾನುಭಾವರು ಇದ್ದಾರೆ ಅದರಲ್ಲಿ ಅಂದರೆ ಆ ಥರ ಅದರಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ. ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ತುಂಬ ಚೆನ್ನಾಗಿ, ಯಾಕಂದರೆ ಇವರಿಗೆ ಹಾವು ದಿಢೀರಂತ ನುಗ್ತಾ ಇರ್ತದೆ ಮುಂದೆಗಡೆ, ಆ ಕಡೆ ಈ ಕಡೆ ನೋಡ್ಕೊಂಡು ಸುಮ್ಮನೆ ಹಂಗೆ ಅಬ್ಸರ್ವ್ ಮಾಡ್ಕೊಂಡಲ್ಲ, ಜಾಸ್ತಿ ಇರಲ್ಲ. ಒಂದು ಲೆವೆಲ್ಗೆ ಹಂಗೆ ಎಡೆ ತಂಗೆ ನಿಲ್ಲುತ್ತೆ, ಆಮೇಲೆ ನೋಡುತ್ತೆ, ಹಿಂಗೆ ನೋಡ್ಬಿಟ್ಟು ಆಮೇಲೆ ಟಕ್ಕಂತ ಮಾಯ ಆಗ್ಬಿಡ್ತದೆ. ಟಕ್ಕಂದ್ರೆ ಎಲ್ಲೋ ಇದು ಅಂದ್ರೆ ಕಾಣಿಸೋದೇ ಇಲ್ಲ ಹಾವು. ಆ ರೀತಿ ಪಟ 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 ಅಂತ ಓಡತಕ್ಕಂಥ ಸ್ಪೀಡ್ ಇರ್ತಾರೆ. ಈ 4/13/22 ಹುಟ್ಟೋರು ದಪ್ಪ ಆಗಿ ಹೆಬ್ಬವಾಗಬಾರ್ದು, ನಾಗರಾವ್ ಥರ ಇದ್ರು ಅಂದರೆ ಈ ಚುರುಕನ್ನ, ಆ ಸ್ಪೀಡ್ನ ಯಾರು ಹಿಡಿಯೋಕ್ಕೆ ಆಗಲ್ಲ, ಹಿಂಗೋಗಂಗೆ ಬಂದ್ಬಿಡ್ತಾರೆ. ಅದರಿಂದ ಸ್ಪೋರ್ಟ್ಸ್ ಒಳ್ಳೆ ರನ್ನರ್ಸ್ನ ನಾನು ನೋಡಿದ್ದೀನಿ. ಸೊ ಶರವೇಗ ಅಂತಾರೆ, ಹಾವಿನ ವೇಗ, ಆಮೇಲೆ ಹಾವು ಏನು ಸ್ಪೀಡಾಗಿ ಹೋಗುತ್ತೆ. ಕೆಲವು ಹಾವುಗಳೆಲ್ಲ ನೀವು ನೋಡ್ಬೇಕು, ನಾಗರವೆಲ್ಲ ಜಿರ್ರ್ ಅಂತ ಓಡುತ್ತೆ. ಒಳ್ಳೆ ಫುಟ್ಬಾಲರ್ಸು, ಒಳ್ಳೆ ರನ್ನಿಂಗ್ ರೇಸಲ್ಲಿರೋರು, ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಒಳ್ಳೆ ಬಾಕ್ಸರ್ಸ್ ಇರ್ತಾರೆ. ಬಾಕ್ಸರ್ಸ್ ಅಂದರೆ ತಲೆಗೆ ತಾನೇ ಹೊಡೆಯೋದು, ಮೈಗೆಲ್ಲ ಹೊಡಿತಾರೆ ಅಂತ ಇಟ್ಕೊಳ್ಳಿ ಚಾನ್ಸ್ ಸಿಕ್ಕಿದ್ರೆ, ಆದರೆ ಹೊಡೆಯೋದೆಲ್ಲ ಜಾಸ್ತಿ ತಲೆಗೇನೆ ಹೆಲ್ಮೆಟ್ ಹಾಕಿ ಪಂಚ್ ಮಾಡೋದು. ಅದು ಒಳ್ಳೆ ಬಾಕ್ಸರ್ಸು. ಹಾವು ಅಂದರೆ 4. ಅದರಿಂದ ಕ್ರೀಡೆಯಲ್ಲಿ ಕೂಡ ನಾನು ಈ ಥರ ಕ್ರೀಡೆ ಅವರಿಗೆ ತುಂಬ ಚೆನ್ನಾಗಾಗುತ್ತೆ. ಬಾಕ್ಸಿಂಗು, ಆಮೇಲೆ ಓಡೋದು ತುಂಬಾ ಫಾಸ್ಟಾಗಿ ಓಡ್ತಾರೆ. 4ನೇ ನಂಬರ್ ಅವ್ರು ಓಡೋಷ್ಟು ಸ್ಪೀಡು, ಆಮೇಲೆ ಅವರು ಇರೋದು ಯೋಚನೆ ಮಾಡೋ ಆ್ಯಂಗಲ್ಲು, ಮೈಯೆಲ್ಲ ಕಣ್ಣಾಗಿರ್ತಾರೆ. ಯಾಕಂದರೆ ಹಾವುಗೆ ಅಬ್ಸರ್ವೇಷನ್ಗಿಂತ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ಭೂಮಿ ವೈಬ್ರೇಷನ್ಸ್ ನೋಡಿದ ತಕ್ಷಣ ಯಾರೋ ನಡ್ಕೊಂಡು ಬಂದರು, ಪಕ್ಕದಲ್ಲಿದ್ದಾರೆ, ಎಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಕಿವಿ ಇಲ್ಲ ಅಂತಲ್ಲ, ಆ ಥರ ಇವ್ರಿಗೆ ಆ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ಆ ವೈಬ್ರೇಷನ್ ಸ್ಪೀಡಲ್ಲಿ ಓಡ್ತಕ್ಕಂಥವ್ರು ಒಳ್ಳೊಳ್ಳೆ ಫುಟ್ಬಾಲರ್ಸ್ನ ಈ ಸಂಖ್ಯೆಯಲ್ಲಿ ನೋಡ್ಬೋದು, ಒಳ್ಳೊಳ್ಳೆ ಸ್ಪೋರ್ಟ್ಸ್ ಪರ್ಸನಾಲಿಟಿ ನೋಡ್ಬೋದು. ಆಮೇಲೆ ಧೈರ್ಯ ಅಂತ ಅಂದಾಗ ಬೇರೆ ನಂಬರ್ ಧೈರ್ಯದವ್ರಿಗೆ ಈಕ್ವಲ್ ಆಗಿ ಇವ್ರಿಗೂ ಧೈರ್ಯದ ವಿಷಯದಲ್ಲಿ ಸ್ವಲ್ಪ ನೋಡ್ಕೊಳ್ಳೋಣ ಬಿಡೋದು, ಏನು ಬಂದು ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ತಕ್ಕಂಥದ್ದು ಉಂಟು. ಅದರಿಂದ ಸಾಹಸಮಯವಾದಂಥ ಕ್ರೀಡೆ ಕರಾಟೆ ಆಗ್ಬೋದು, ಬಾಕ್ಸಿಂಗ್ ಆಗ್ಬೋದು, ಇದರಲ್ಲಿ ಕೂಡ ಒಳ್ಳೆ ಹೆಸರು ಮಾಡ್ತಕ್ಕಂಥದ್ದು, ಅವಾರ್ಡು ರಿವಾರ್ಡ್ಸ್ ತಗೊಳ್ತಕ್ಕಂಥದ್ದು, ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಆಟ ಆಡಿ ಅಲ್ಲಿಂದ ಕಪ್ಪುಗಳನ್ನ ತಗೊಂಡ್ಬರ್ತಕ್ಕಂಥದ್ದು ಇವ್ರುಗಳಿಗೆ ಜಾಸ್ತಿ ಯೋಗ. 4, 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬೇರೆ ದೇಶಕ್ಕೆ ಬೇರೆ ಊರಲ್ಲಿ ಹೋಗಿ ಆಡ್ಬೇಕಂದ್ರೆ ಒಂಥರ ಇರ್ತದೆ. ಆದರೆ ಇವ್ರು 4ನೇ ನಂಬರ್ ಹಾವು ಅಂದರೆ ಎಲ್ಲೆಂದ್ರೂ ಇಲ್ಲದೆ ಹೋಗ್ತಿರ್ತಾರೆ ಅಂತ ಹೇಳಿದ್ನಲ್ಲ, ಅದರಿಂದ ಆ ಥರ ಹೋಗಿ ಆಟ ಆಡಿ ಅಲ್ಲಿ ಗೆದ್ಕೊಂಬರ್ತಕ್ಕಂಥ ಯೋಗಗಳು ಇವ್ರಿಗುಂಟು. ಸೊ ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಂಬರೋ ಯೋಗನೂ ಉಂಟು, ಆಟ ಆಡಿ ಹೆಸರು ಸಂಪಾದನೆ ಮಾಡ್ಕೊಂಬರೋ ಯೋಗನೂ ಉಂಟು. ಸೊ ನಮ್ಮಲ್ಲಿ ದೊಡ್ಡವರೇ ಗಾದೆ ಯಾವತ್ತೂ ಹೇಳಿ, ಇದ್ದೂರಳಿಯ ಬಿದ್ದೋದ್ ಗೋಡೆಗೆ ಸಮಾನ ಅಂತ ಅಲ್ವಾ. ಇದ್ದೂರಳಿಯ ಬಿದ್ದೋದ್ ಗೋಡೆಗೆ ಅಂತ ಕಣ್ಮುಂದೆನೇ ಅವ್ನು ಆಟ ನೋಡಿರ್ತಾರೆ, ಅವನಿಗಿಂತ ಯಾರೋ ಒಬ್ಬ ಊರಲ್ಲಿ ಇದ್ದಾನಂತೆ, ಅವನೇನೋ ಓದ್ಕೊಂಡಿದ್ದಾನಂತೆ, ಅವನೇನೋ ಹೈಟ್ ಆಗಿದ್ದಾನಂತೆ ಅಂದರೆ ವಾ ಅಂತ ಬಾಯಿ ಬಿಟ್ಕೊಂಡು ಅಂಥವ್ರಿಗೇನೆ ಮಗನ ಕೊಡಕ್ಕೆ ಹೋಗೋದು ಇಷ್ಟಪಟ್ಟು, ಆಮೇಲೆ ಅನುಭವಿಸ್ತಾರೆ ಅಂತ ಇಟ್ಕೊಳ್ಳಿ. ಹಂಗೆ ಈ ಇದ್ದೂರಲ್ಲಿ ಇವ್ರು ಶೈನ್ ಆಗಕ್ಕಾಗಲ್ಲ ಅನ್ನೋದ್ರಿಂದ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಆಲ್ ಟೈಪ್ಸ್ ಆಫ್ ಟೆಕ್ನಾಲಜಿ, ಇನ್ ದೆನ್ ಬಿಸ್ನೆಸ್, ಆ್ಯಕ್ಟಿಂಗ್ ಹೇಳಿದ್ದೀನಿ, ಸ್ಪೋರ್ಟ್ಸ್ ಹೇಳಿದ್ದೀನಿ, ಇವೆಲ್ಲದರಲ್ಲಿನೂ ಇವರು ತಲೆ ಓಡಿಸ್ತಕ್ಕಂಥವ್ರು ಅಂತ. ಸೊ ಆ ಥರದ್ರಲ್ಲಿ ಇವರು ಹೆಸರು ಶೈನ್ ಮಾಡ್ತಾರೆ. ನನಗೆ ಗೊತ್ತಿದ್ದಂಗೆ ಹಣವಂತರು ಸ್ಥಿತಿವಂತರಾಗ್ತಕ್ಕಂಥ ಯೋಗಗಳು ಇವ್ರಿಗೆ ಬಹಳ ಉಂಟು. ವ್ಯಾಪಾರದಲ್ಲಿ ಕೂಡ ವ್ಯಾಪಾರದಲ್ಲಿ ಬಹಳಷ್ಟು ಹಣ ಗಳಿಸ್ತಕ್ಕಂಥ ಯೋಗಗಳು ಉಂಟು. ಬಟ್ ಇವರು ಬರ್ತಾ ಬರ್ತಾ ಲೀಗಲ್ಲಿಂದ ಸ್ವಲ್ಪ ಇಲ್ಲೀಗಲ್ ವ್ಯಾಪಾರಗಳಿಗೆ ಜಾಸ್ತಿ ಹೋಗೋದು, ವ್ಯಾಪಾರಸ್ಥರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಆಮೇಲೆ ನಾನು ಅದೇ ಹೇಳಿದ್ನಲ್ಲ, ಒಂದು ಒಳ್ಳೆ ಸ್ಪೋರ್ಟ್ಸ್ ಅಂದಮೇಲೆ ಅವನು ಏನೇನೋ ಸ್ಪೀಡಾಗಿ ಓಡಿ ನೋಡಿರ್ತಾನೆ, ಆಮೇಲೆ ಏನಾದ್ರು ಒಂದು ತಗೊಂಡ್ಬಿಟ್ರೆ ಇನ್ನು ಸ್ವಲ್ಪ ಸ್ಪೀಡಾಗಿ ಓಡ್ತೀನಿ ಅಂದರೆ ಮಾಡಿಬಿಡ್ತಾರೆ. ಏನೋ ಒಂದು ಸ್ವಲ್ಪ ಕಂಡುಹಿಡಿಬೇಕು ಅಂದರೆ ಇದೇನೋ ಸ್ವಲ್ಪ ತಗೊಂಡ್ರೆ ತಲೆ ಚೆನ್ನಾಗಿ ಓಡುತ್ತೆ ಅಂದರೆ ತಗೊಂಡ್ಬಿಡ್ತಾರೆ. ಹಾವು ನುಂಗುತ್ತಲ್ಲ, ಹಾವು ಏನಾದರೆ ಮೊಟ್ಟೆ ಇಟ್ಟು ಟಪಕ್ಕಂದು ನುಂಗ್ಬಿಡ್ತದಲ್ಲ, ಹಂಗೆ ಮೊಟ್ಟೆ ಇಟ್ಟು ನುಂಗಿದ್ರೆ ಪರವಾಗಿಲ್ಲ ಹಾವಿಗೆ, ಬೇರೆ ಏನಾದರೂ ನುಂಗ್ಬಿಟ್ರೆ, ಬೇರೆ ಏನಾದರೂ ಬೇಡ್ದಿದ್ದು ನುಂಗ್ಬಿಟ್ರೆ ಆಮೇಲೆ ಏನಾಗುತ್ತೆ ಹೇಳಿ, ಜೀರ್ಣ ಆಗಲ್ಲ, ಹೋಗ್ಬಿಡ್ತೀವಿ. ಹಂಗೇನೆ ಹಾವಿನ ಬುದ್ಧಿ ನುಂಗೋದು ಹೆಂಗೋ ಇವ್ರಿಗೂ ಕೂಡ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಏನೋ ನುಂಗಕ್ಕೆ ಹೋಗೋದು, ಆಮೇಲೆ ಈ ಆ್ಯಕ್ಟಿವಿಟಿಯಲ್ಲಿ ನುಂಗಕ್ಕೆ ಹೋಗೋದು, ಈ ಥರ ನುಂಗೋ ಬುದ್ಧಿಗಳು ಬಂದುಬಿಟ್ಟಾಗ ಇವ್ರಿಗೆ ಗೊತ್ತಿದೆ ಸಿಕ್ಕಾಕೊಂಡ್ಬಿಡ್ತಾರೆ. ಅದರಿಂದ ಮ್ಯಾಕ್ಸಿಮಮ್ ಇವ್ರಿಗೊಂದು ಎಥಿಕ್ಸ್ ಮಾತ್ರ ಪೇರೆಂಟ್ಸ್ ಕೊಟ್ಟಿರಬೇಕು. ನೋಡಪ್ಪ ಈ ಥರ ಅಂತೆ, ಹಾವಿಗೆ ಏನೇನು ಒಳ್ಳೊಳ್ಳೆ ಗುಣಗಳಿದೆ ಅದನ್ನೆಲ್ಲ ನೀನು ಅಳವಡಿಸ್ಕೋಬೇಕು, ಇನ್ನು ಕೆಟ್ಟದ್ದು ಯಾವುದಿದ್ರೆ ಬಿಡಬಾರ್ದು ಅಂತೇಳಿ ಉದ್ಯೋಗದಲ್ಲಿ ಇವ್ರನ್ನ ಆ ಥರ ತೊಗೊಂಬಂದ್ಬಿಟ್ರೆ ಸೋಷಿಯಲ್ ಎಲಿಮೆಂಟಾಗಿ ತುಂಬ ಚೆನ್ನಾಗಿ ಶೇನ್ ಆಗ್ತಾರೆ. ಈಕ್ವಲ್ ಆಗಿದ್ದಾರೆ, ಒಂದು ಆಲ್ಮೋಸ್ಟ್ 30 to 40% ಆ್ಯಂಟಿ ಸೋಷಿಯಲ್ಗೆ, ಬಡ್ದಾಟ, ಕಾದಾಟ, ಅಡ್ವೆಂಚರ್ಸ್ಗೆಲ್ಲ ಯೋಚನೆನೇ ಮಾಡಲ್ಲ. ನಿನ್ಗೊಂದು ಪೊಲೀಸ್ ಅಂದರೆ ನನಗೊಂದು ಪೊಲೀಸು, ನಿನ್ಗೊಂದು ರೌಡಿ ಅಂದರೆ ನನಗೊಂದು ರೌಡಿ, ನಿನ್ಗೊಂದು ರಾಜಕಾರಣಿ ಅಂದರೆ ನನಗೊಂದು ರಾಜಕಾರಣಿ, ನಿನಗೊಂದು ಕೋಟಿ ಅಂದರೆ ನನಗೊಂದು ಕೋಟಿ, ಎಲ್ಲಿಂದ ತರ್ತೀನಿ ಹೋಗೋ ನೋಡ್ತೀನಿ, ನಿನ್ನ ನೋಡೋದೇ ಬಿಡಲ್ಲ ಅನ್ನೋ ಲೆವೆಲ್ಗೆಲ್ಲ ಇರೋರೆಲ್ಲ ಇದ್ದಾರೆ. ಅದನ್ನು
ಇಟ್ಸ್ ನಾಟ್ ಗುಡ್ ಬ್ಯಾಡ್ ಅದೆಲ್ಲ ಆಮೇಲೆ. ಬಟ್ ಸೋಷಿಯಲ್ ವಿಷಯದಲ್ಲಿ ಬಂದಾಗ ತೊಂದರೆಗಳಾಗ್ಬೋದು. ಅದೊಂದೇ ನಾವು ಓದು ಉದ್ಯೋಗನ ಈ ಥರ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಬೇರೆ ದಾರಿಲಿ ಎಲ್ಲರೂ ಹೇಳ್ತಾರಲ್ಲ, ನಾವು ಬರಬೇಕು ಅಂತ ಬಂದಿಲ್ಲ ಈ ಫೀಲ್ಡ್ಗೆ, ಬಂದ್ವಿ ಇನ್ನೇನು ಮಾಡೋದು, ಹುಲಿ ಮೇಲೆ ಸವಾರಿ ಮಾಡ್ತಾ ಇದೀವಿ, ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಇಳಿದ್ವಿ ಅಂದರೆ ಅದೇ ಹೊಡೆದು ಬಿಡ್ತದೆ ನಮ್ಮನ್ನು ಅನ್ನೋ ರೀತಿ ಹೋಗೋದುಂಟು. ಅದರಿಂದ ಈ ಮಕ್ಕಳಿಗೆ ಈ ಥರ ಉದ್ಯೋಗಗಳು ಇದೆಲ್ಲ ಕೊಡ್ತಕ್ಕಂಥದ್ದು ತುಂಬ ಯಶಸ್ಸನ್ನು ಗಳಿಸುತ್ತೆ, ತುಂಬ ಹೆಸರು ಮಾಡ್ತಕ್ಕಂಥವ್ರು ಉಂಟು. ನಾರ್ಮಲಿ ಇವ್ರದ್ದು ಓದು ಪರ್ಸಂಟೇಜ್ ಕಮ್ಮಿ ಇದ್ದರೂ ಅವರ ಎಕ್ಸ್ಪೀರಿಯನ್ಸು, ಅವರ ಇನ್ವೆನ್ಷನ್ ಜಾಸ್ತಿ ಇರುತ್ತೆ. ಇವಾಗ ಯಾವುದೋ ಒಬ್ಬ ಹುಡುಗ ತಮಿಳ್ನಾಡಲ್ಲಿ ನಮ್ಮ ಸೂರ್ಯ ಅವರು ನಡೆಸ್ತಿರೋ, ಸೂರ್ಯ ಆ್ಯಕ್ಟರ್ ಇದಾರಲ್ಲ, ನಡೆಸ್ತಿರೋ ಫೌಂಡೇಶನಲ್ಲಿ ಒಬ್ಬ ಹುಡುಗ ಇದ್ದಾನೆ. 54% ತೊಗೊಂಡಿರೋದು PUC. 54% ತೊಗೊಂಡ್ರೆ ಇಂಜಿನಿಯರಿಂಗ್ ಯಾವನ್ ಸೀಟ್ ಕೊಡ್ತಾನೆ? ಏನೋ ಕಷ್ಟಪಟ್ಟು ಒಬ್ಬರು ಅವ್ನ ಟ್ಯಾಲೆಂಟ್ ನೋಡಿ ಕೊಟ್ಟರು. ಅವನು ಇವತ್ತು ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥ ಹುಡುಗ. ಅವನ ಟೋಟಲ್ PUCಯಿಂದ ಇಂಜಿನಿಯರಿಂಗ್ ಕೂಡ ಸೆಕೆಂಡ್ ಕ್ಲಾಸ್ ಮೇಲೆ ಅವ್ನು ಸ್ಕೋರ್ ಮಾಡಿದ್ದೇ ಇಲ್ಲ ಅವ್ನ ಲೈಫಲ್ಲಿ. ಅವನೇನು ಹೇಳ್ತಾನೆ, ಡೇ 1ಇಂದ ನನಗೆ 1ನೇ ಕ್ಲಾಸಿಂದ ಇವತ್ತು PUC ಮುಗಿಸಿ ಇಂಜಿನಿಯರಿಂಗು ಮುಗಿಸ್ತಾ ಇದ್ದೀನಿ, ಇಲ್ಲಿವರೆಗೂ ಸೆಕೆಂಡ್ ಕ್ಲಾಸ್ 50ರಿಂದ 50, 60 ಬಂದರೆ ಫಸ್ಟ್ ಕ್ಲಾಸು, 60 ಕೆಳಗೆ ಬರೋದನ್ನೇ ನಾವು ಸ್ಕೋರ್ ಮಾಡಿರೋದು. 50, 60, 40, 50, 60 ಅಷ್ಟೇ. 40, 50ಕ್ಕೆ ಮೇಲೆ ಹೋಗಿದ್ದೇ ಇಲ್ಲ. ಸೀಟ್ ಕೊಟ್ಟರು. ನನಗೆ ಮೊದಲಿಂದ ಯಾವುದೇ ಆಗಲಿ, ಯಾವುದೋ ಒಂದು ಸಿಕ್ತು ಅಂದರೆ ಅದೆಲ್ಲ ಒಂದು ಪ್ರಾಡಕ್ಟ್ ಸಿಕ್ತು, ಯಾವುದೋ ಒಂದು ಟ್ರೈಪ್ಯಾಡ್ ಸಿಕ್ತು, ಇಲ್ಲ ಯಾವುದೋ ಒಂದು ಜಾಮೆಟ್ರಿ ಬಾಕ್ಸ್ ಸಿಕ್ತು, ಅದನ್ನೆಲ್ಲ ಬಿಚ್ಬಿಡೋದು. ಇದು ಜಾಯಿಂಟ್ ಮಾಡೋದು ಹೆಂಗೆ, ಇದು ಜಾಯಿನ್ ಹೆಂಗೆ ಮಾಡಿದ್ದಾರೆ ಅಂತ ನೋಡೋದು. ಇದೇ ಕೆಲಸ, ಇದೇ ಮಾಡ್ಕೊಂಡು ಬಂದು ಆ ಹುಡುಗ ಇವತ್ತು ಎಲೆಕ್ಟ್ರಿಕಲ್ ಬೈಕ್ದು ಒಂದು ಬೈಕ್ ತಯಾರಿಸಿದ್ದಾನೆ ಕಾಲೇಜಲ್ಲಿ. ಯಂಗೆಸ್ಟ್ ಆಟೋಮೊಬೈಲ್ ಸೈನ್ಸಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹುಡುಗ. ಈ ಥರ ಈ 4ನೇ ತಾರೀಕು 13, 22, 31ನೇ ತಾರೀಕು ಕೊಟ್ಟರೋರಿಗೆ ತಂದೆ ತಾಯಿಗಳು 80%, 90% ತೆಗೆದ್ರೆ ತೆಗಿಲಿ, ಸಂತೋಷ, ನನಗೂ ಸಂತೋಷ, ಹೆತ್ತಿರೋದಕ್ಕೆ ನಿಮಗೂ ಸಂತೋಷ. ಬಟ್ ಈ ಮೆಕ್ಯಾನಿಕಲ್ ಕೆಲಸ ಬಿಚ್ಚೋದು, ಹಾಕೋದು, ಮಾಡೋದೆಲ್ಲ ಬರ್ತದಲ್ಲ, ಅದೆಲ್ಲ 4ನೇ ನಂಬರ್ ಅವ್ರಿಗೆ ಬಂತು ಅಂದರೆ ಬಿಟ್ಬಿಡಿ. ಅವನು 50 ತಗೊಂಡ್ರೆ ಸಂತೋಷ, ಪಾಸ್ ಆದ್ನಲ್ಲ ಅಂತ ಸಂತೋಷ ಪಟ್ಟು, ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ 70% ಅಂದರೆ ಡಿಸ್ಟಿಂಕ್ಷನ್ ಅಂತಾರೋ, 80, 90 ಅಂದ್ರೆ ರ್ಯಾಂಕ್ ಅಂತಾರೆ ಕಣ. ನೀನು ಡಿಸ್ಟಿಂಕ್ಷನ್ ಮಾಡೋ ಅವ್ನು ಫಸ್ಟ್ ಕ್ಲಾಸಲ್ಲಿ ಬರೋ ಸಾಕು ಅಂತ ಅವ್ನಿಗೆ ಮೋಟಿವೇಟ್ ಮಾಡಿಬಿಟ್ಟು, ಈ ಬಿಚ್ಚೋದು, ಹಾಕೋದು, ಜೋಡಿಸೋದು, ಬೋಲ್ಟ್ ನೆಟ್ ಹಾಕೋದು, ಈ ಥರದ್ದೆಲ್ಲ ಜಾಸ್ತಿ ಇದ್ದಾಗ ಈ 4, 13, 22, 31ನೇ ಸಂಖ್ಯೆಯವ್ರಿಗೆ ತಂದೆ ತಾಯಿಗಳು ಪ್ರೋತ್ಸಾಹ ಕೊಟ್ಟಿದ್ದೇ ಆದರೆ ಇವ್ರ ಥರ ಗೆದ್ದು ಬರೋರು ಯಾರು ಇಲ್ಲ. ಅದೇ ನಾನು ಹೇಳಿದ್ನಲ್ಲ, ಇವಾಗ ಒಬ್ಬ ಹುಡುಗ 54% ಸ್ಕೋರ್ ಮಾಡಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು, ಇವತ್ತು ನೋಡಿದ್ರೆ ಒಂದು ಎಲೆಕ್ಟ್ರಿಕಲ್ ರಿಲೇಟೆಡ್ ಒಂದು ಯಾವುದೋ ಇದು ಬೈಕ್ ಕಂಡಿಡಿದು ಇವತ್ತು ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟು. ಫೇಮಸ್ ಅಲ್ಲ, ಸಣ್ಣ ವಯಸ್ಸಿನ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವನದೇ ಕಂಪನಿಗೆ. ಆ ಕಂಪ್ನಿಯಲ್ಲಿ ಜನ ಕೆಲಸ ಮಾಡ್ತಾವ್ರು, ಇನ್ನೂ ಇಂಜಿನಿಯರಿಂಗ್ ಸ್ಟೂಡೆಂಟ್. ಆ ಒಂದು ಕಂಪನಿ ಬೇರೆ ಇಟ್ಕೊಂಡ್ಬಿಟ್ಟವನೆ. ಈಗಲೇ ಇಂಜಿನಿಯರಿಂಗ್ ಫಿನಿಶ್ ಮಾಡಿರ್ಬೇಕಾನೆ ಈಗ ಅವನು, ಇಫ್ ಐ ಆಮ್ ನಾಟ್ ರಾಂಗ್. ಮೊನ್ನೆ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳ್ತಿದ್ದ ಹುಡುಗ. ಅದು ಸೂರ್ಯನ ಮುಂದೆ ಕೂತಿದ್ದಾರೆ. ದೊಡ್ಡ ಫಂಕ್ಷನ್, ಸಾವಿರಾರು ಜನ ಸ್ಟೂಡೆಂಟ್ಸು ದೊಡ್ಡವರೆಲ್ಲ ಬಂದಿರೋ ಫಂಕ್ಷನಲ್ಲಿ ನೋಡಿದ್ರೆ ಹೆಂಗಿರುತ್ತೆ. ಆ ಥರ ಪ್ರಾಕ್ಟಿಕಲ್ ಸಾಧನೆ ಮಾಡೋದಕ್ಕೆ 4, 13, 22, 31ನೇ ಸಂಖ್ಯೆ ಹುಟ್ಟೋರಿಗೆ ಹೆಚ್ಚು ಚಾನ್ಸ್ ಇರುತ್ತೆ. ಸೊ ಅದರಿಂದ ಆ ಥರ ಸಂಬಂಧದಲ್ಲೇ ಓದಲಿ, ಉದ್ಯೋಗ ಮಾಡಲಿ ಅಂತ ಹೇಳ್ತಾ, ಸೊ ಲೈಫ್ ಟೈಮ್ಗೆ ಇವ್ರು ಚೆನ್ನಾಗಿರೋದಕ್ಕೆ ಒಂದು ಟಿಪ್ ಹೇಳ್ತೀನಿ ನೋಡಿ. 4, 13, 22, 31ನೇ ತಾರೀಕು ಲೈಫ್ ಟೈಮ್ ಚೆನ್ನಾಗಿರೋದಕ್ಕೆ ಒಂದು ಬ್ಲೂ ಕಲರ್, ನೀಲಿ ಕಲರ್ ದಾರ ತಗೊಳ್ಳಿ. ಅದರಲ್ಲಿ 42 ಗಂಟೆಗಳು ಹಾಕ್ಬಿಟ್ಟು ಅದನ್ನು ತಗೊಂಡೋಗಿ ಯಾವುದಾದ್ರೂ ಅಮ್ಮನವರ ದೇವಸ್ಥಾನ, ಅದು ಆ ಅಮ್ಮ ಬಂದು, ಅಮ್ಮನ ತಲೆ ಮೇಲೆ ನಾಗ ಇರುತ್ತಲ್ಲ, ಈ ಕರುಮಾರಿ ಅಮ್ಮ ಈ ಥರದ್ದೆಲ್ಲ ನಾಗ ಇರುತ್ತೆ, ಓಕೆ, ಆ ಥರ ನಾಗ ಇರೋ ದೇವಸ್ಥಾನ, ಇಲ್ಲ ನಾಗದ ದೇವಸ್ಥಾನ ಅಲ್ಲಿ ಇಟ್ಟು ಒಂದು ಶುಕ್ರವಾರದ ದಿನ ಅಲ್ಲಿಟ್ಟು, ಅದು ರಾವು ಕಾಲದಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದು. ಓಕೆ, ರಾವು ಕಾಲದಲ್ಲಿ ಶುಕ್ರವಾರ ದಿನ ಇಟ್ಟು ಪೂಜೆ ಮಾಡಿ ಆ 42 ಗಂಟೆ ಹಾಕಿರ್ತಕ್ಕಂಥ ಒಂದು ದಾರವನ್ನು ಬಲಗೈಗೆ ಗಂಡು ಮಕ್ಕಳು, ಎಡಗೈಗೆ ಹೆಣ್ಣು ಮಕ್ಕಳು ಕಟ್ಕೊಂಡಿದ್ದೇ ಆದರೆ ಭಾರಿ ಒಳ್ಳೆಯದಾಗುತ್ತೆ. 48 ದಿನ ಆದಮೇಲೆ ಅದನ್ನು ದೃಷ್ಟಿ ತೆಗೆದು ಈಚೆ ಹಾಕಿ ಇನ್ನೊಂದನ್ನು ಕಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸಮಸ್ಯೆಗಳೇ ಬರಲ್ಲ, ಲೈಫ್ ಟೈಮ್ಗೆ ಸಕ್ಸಸ್ಫುಲ್ ಆಗಿರ್ತೀರ. ಓಕೆ, ಸೊ ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋಂಥ ಸಮಯ ಆಯಿತು. ಸೊ ಇವತ್ತಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀವಿ. ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.